ಕಾನಿಕ್ ಸೆಕ್ಷನ್ ಕ್ಲಾಸ್ 2 ನೋಡಿ. ಪ್ರೀವಿಯಸ್ ಕ್ಲಾಸಲ್ಲಿ ಅರೌಂಡ್ 25 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ, ಪ್ಲಸ್ ಸಿನಾಪ್ಸಿಸ್ ಓದ್ಕೊಳಕ್ಕೆ ಹೇಳಿದ್ದೆ, ಹೌದಾ? ಸಿನಾಪ್ಸಿಸ್ ಕರೆಕ್ಟಾಗಿ ಗೊತ್ತಿರಬೇಕು. ಯಾಕಂದ್ರೆ ನೆಕ್ಸ್ಟ್ ಎಲಿಪ್ಸ್ ಹೈಪರ್ಬೋಲಾದೆಲ್ಲ ಬಂತು ಅಂದರೆ ಸಿನಾಪ್ಸಿಸಲ್ಲಿರೋ ಎಷ್ಟು ಅಕೌಂಟ್ ಪಾಯಿಂಟ್ಸ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 26. The locus of a variable point whose distance from minus 2, 0 is 2/3 times its distance from x is equal to minus 9/2 is ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ದ ಲೋಕಸ್ ಆಫ್ ಎ ವೇರಿಯಬಲ್ ಪಾಯಿಂಟ್ whose distance from ಒಂದು ಪಾಯಿಂಟ್ ಕೊಟ್ಟಿದ್ದಾರಲ್ಲ, ಜಸ್ಟ್ ಇಲ್ಲಿದೆ ಅಂದ್ಕೊತೀನಿ, minus 2, 0, ಹೌದಾ? ಇನ್ನೊಂದು x is equal to minus 9/2 ಅದಿಲ್ಲೆಲ್ಲ ಇದೆ ಅಂದ್ಕೊಳ್ಳಿ, ಈ ಥರ ಪಾಯಿಂಟ್ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ ನೋಡಿ, ಇಲ್ಲೆಲ್ಲೋ ಒಂದು ವೇರಿಯಬಲ್ ಪಾಯಿಂಟ್ ಇದೆ, ಇದರ ಡಿಸ್ಟೆನ್ಸ್ ಫ್ರಮ್ ದಿಸ್ ಪಾಯಿಂಟ್, ಹೌದಾ? ನೋಡಿ, ಡಿಸ್ಟೆನ್ಸ್ ಫ್ರಮ್ minus 2, 0 ಈಸ್ 2/3 ಟೈಮ್ಸ್ ಇಸ್ ಡಿಸ್ಟೆನ್ಸ್ ಫ್ರಮ್ ಇದು. ಇದನ್ನ ಪಿ ಅಂತ ತೊಗೊತೀವಿ, ಇದು ಎಸ್, ಇದು ಎಮ್, ಹೌದಾ? ಅದರಲ್ಲಿ ಏನು ಕೊಟ್ಟಾಗಾಯಿತು ಅಂದರೆ ಪಿ ಎಸ್ ಇಸ್ ಈಕ್ವಲ್ ಟು 2/3 ಇಂಟು ಪಿ ಎಮ್. ಹಾಗಾದಲ್ಲಿ ಪಿ ಎಸ್ ಬೈ ಪಿ ಎಮ್ ಇಸ್ ಈಕ್ವಲ್ ಟು 2/3, ಹೌದಾ? ಒಂದು ಇಂಪಾರ್ಟೆಂಟ್ ಗೊತ್ತಿರಬೇಕು, ರೇಷಿಯೋ ಆಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್ ಟು ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಫಿಕ್ಸ್ಡ್ ಲೈನ್ ಈಸ್ ಆಲ್ವೇಸ್ ಫಿಕ್ಸ್ಡ್ ಕಾನ್ಸ್ಟೆಂಟ್, ಆ್ಯಂಡ್ ದಿಸ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಏನಂತ ಹೇಳಿದ್ವಿ ಅಂದರೆ ಎಕ್ಸೆಂಟ್ರಿಸಿಟಿ ಅಂತ ಹೇಳಿದ್ವಿ, ಇ ಅಂತ ತೊಗೊತಿರ್ತೀವಿ, ಹೌದಾ? ನೋಡಿ, ಇ ಏನಾದರೂ 1 ಆಗಿತ್ತು ಅಂದರೆ ಪ್ಯಾರಾಬೋಲಾ ಆಗುತ್ತೆ, ಇ ಲೆಸ್ ದ್ಯಾನ್ 1 ಇತ್ತು ಅಂದರೆ ಎಲಿಪ್ಸು, ಈ ಗ್ರೇಟರ್ ದ್ಯಾನ್ 1 ಇತ್ತು ಅಂದರೆ ಹೈಪರ್ಬೋಲಾ. ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಮತ್ತು ನೋಡಿ, ರೇಷಿಯೋ ಯಾವಾಗಲೂ ಯಾವ ಥರ ಬರ್ಕೋಬೇಕು ಅಂದರೆ ಫಿಕ್ಸ್ಡ್ ಪಾಯಿಂಟಿಂದ ಫಿಕ್ಸ್ಡ್ ಲೈನ್ಗೆ ಇರಬೇಕು. ಅಂದರೆ ಈ ಥರ ಹೇಗಾದ್ರು ಫಿಕ್ಸ್ಡ್ ಪಾಯಿಂಟ್ನ ಎಸ್ ಅಂತ ತೊಗೊಂಡಿದ್ದೆ ಅಂದರೆ ಫಿಕ್ಸ್ಡ್ ಲೈನ್ನ ಎಲ್ ಅಂತ ತೊಗೊಂಡಿರ್ತೀವಿ, ಪಿನ ಲೋಕಸ್ ಆಫ್ ಅ ಪಾಯಿಂಟ್ ಅಂತ ತೊಗೊಂಡ್ವಿ ಅಂದರೆ ಪಿ ಎಸ್ ಬೈ ಪಿ ಎಮ್, ಹೌದಾ? ರೇಷಿಯೋ ಆಫ್ ಇಸ್ ಡಿಸ್ಟೆನ್ಸ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್ ಟು ಇಸ್ ಡಿಸ್ಟೆನ್ಸ್ ಫ್ರಮ್ ದ ಫಿಕ್ಸ್ಡ್ ಲೈನ್ ಈಸ್ ಆಲ್ವೇಸ್ ಕಾಲ್ಡ್ ಆಸ್ ಎಕ್ಸೆಂಟ್ರಿಸಿಟಿ. ಇಫ್ ಇ ಈಸ್ ಲೆಸ್ ದ್ಯಾನ್ 1 ದೆನ್ ದ ಲೋಕಸ್ ಈಸ್ ಎಲಿಪ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಯಾಕೆ ನೋಡಿ, ಇಲ್ಲಿ 2/3 ಅಂದರೆ ಲೆಸ್ ದ್ಯಾನ್ 1 ಇದೆ, ದೇರ್ಫೋರ್ ಇದೇನಾಗುತ್ತೆ, ಇದು ಎಲಿಪ್ಸ್ ಬರುತ್ತೆ, ಹೌದಾ? ಅಂದರೆ ಬೇಸಿಕ್ ಡೆಫಿನೇಷನ್ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 27. ದ ಎಕ್ಸೆಂಟ್ರಿಸಿಟಿ ಆಫ್ ದ ಎಲಿಪ್ಸ್ ಈಸ್, ಹೌದಾ? ನೋಡಿ, ಇನ್ ಜನರಲ್ ಹೇಳ್ಬಿಡ್ತೇನೆ ಎಕ್ಸೆಂಟ್ರಿಸಿಟಿ ಯಾವ ಥರ ಮಾಡ್ಕೊಳ್ಳಿ ಅಂತೇಳಿ. ax² ಪ್ಲಸ್ by² ಪ್ಲಸ್ 2gx ಪ್ಲಸ್ 2fy ಪ್ಲಸ್ c = 0 ಇತ್ತು ಅಂದರೆ, ಇದೇನಾದ್ರೆ ಎಲಿಪ್ಸ್ ಆಗಿತ್ತು ಅಂದರೆ ಎಕ್ಸೆಂಟ್ರಿಸಿಟಿ ಇ ಈಸ್ ಈಕ್ವಲ್ √1 ಮೈನಸ್, ನೋಡಿ ಇಲ್ಲಿ ಎ ಬೈ ಬಿ ಬರಿತೀನಿ, ಇಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಎ, ಇ ಈಸ್ ಈಕ್ವಲ್ √1 ಮೈನಸ್ ಬಿ ಬೈ ಎ ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಅಂದರೆ x² y² ಇನ್ ಕೊಯಿಫಿಷಿಯೆಂಟಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೆ ಅದು ಡಿನಾಮಿನೇಟರ್ ಬರ್ಕೊಂಡ್ರೆ ಆಗೋಯ್ತು, ಆಯ್ತಲ್ಲ? ನೋಡಿ, ಈ ಫಾರ್ಮುಲಾ ಗೊತ್ತಿರಲಿ, ಇದನ್ನು ಡೈರೆಕ್ಟ್ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಇದ್ರದ್ದು ಎಕ್ಸೆಂಟ್ರಿಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಮತ್ತು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಲೆಂತಿ ಆಗಿಬಿಡುತ್ತೆ, ಹೌದಾ? ಹಾಗೆ ಈ ಐಡಿಯಾ ಗೊತ್ತಿರಬೇಕು. ನೋಡಿ, ಏನಾದ್ರು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇತ್ತು ಅಂದರೆ, ಈ ಥರ ಇತ್ತು ಅಂದರೆ ಯಾವಾಗಲೂ ಇ ಏನಾಗಿರುತ್ತೆ ಅಂದರೆ √1 ಮೈನಸ್, ಇಲ್ಲೂ ಅಷ್ಟೇ b² ಬೈ a² ಅಥವಾ a² ಬೈ b² ಬರಿತೀವಿ, ಯಾವುದು ಹೈಯೆಸ್ಟ್ ಇರುತ್ತೆ ಅದು ಡಿನಾಮಿನೇಟ್ರಲ್ಲಿ ಬರಿಬೇಕು, ಹೌದಾ? ಇಲ್ಲಿ ನೋಡಿ, b² ಹೈಯೆಸ್ಟ್ ಇದೆ, ಡಿನಾಮಿನೇಟರ್ 25 ಬರ್ಕೋಬೇಕಷ್ಟೆ, ಹೌದಾ? ಹಾಗಾಗಿ ಇದಕ್ಕೆ ಎಕ್ಸೆಂಟ್ರಿಸಿಟಿ ಹೇಗೆ ಬರುತ್ತೆ, ಇ ಈಸ್ ಈಕ್ವಲ್ √1 ಮೈನಸ್ ಇವೆರಡಲ್ಲಿ ಯಾವುದು ಹೈಯೆಸ್ಟ್ ಇರೋದು 25, ದೇರ್ಫೋರ್ 16/25 ದಟ್ ಈಸ್ ಈಕ್ವಲ್ ಟು 25 ಮೈನಸ್ 16/25, 25 ಮೈನಸ್ 16 ಅಂದರೆ 9/25 ದಟ್ ಈಸ್ ಈಕ್ವಲ್ ಟು 3/5, ಹೌದಾ? ಅಂದರೆ ಇ ಈಸ್ ಈಕ್ವಲ್ 3/5 ಅಂದರೆ 0.6 ಬರುತ್ತೆ, ಹೌದಾ? ಆಯ್ತಲ್ಲ? ಅಂದರೆ ಇ ಈಸ್ ಈಕ್ವಲ್ ಟು √1 ಮೈನಸ್ ಸ್ಮಾಲೆಸ್ಟ್ ಬೈ ಹೈಯೆಸ್ಟ್ ನೆನ್ಪಿಟ್ಕೊಂಡಿರಿ, ಅದು x² ಮತ್ತು y² ಕೊಯಿಫಿಷಿಯೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ? x² y² ಕೊಯಿಫಿಷಿಯೆಂಟ್ ಮೇಲೆ, ಮತ್ತು xy ಏನು ಡಿಫರೆನ್ಸ್ ಮಾಡಲ್ಲ, ಹೌದಾ? ನೆಕ್ಸ್ಟ್ ಒನ್ Problem number 28.
ದ ಎಕ್ಸೆಂಟ್ರಿಸಿಟಿ ಆಫ್ ದ ಎಲಿಪ್ಸ್ ಅಂತ ಹೇಳಿದಾರೆ. ಇಲ್ಲಿ ನೋಡಿ ಡೈರೆಕ್ಟ್ ಬರೀಬೋದಲ್ಲ, ಇ ಈಸ್ ಈಕ್ವಲ್ ರೂಟ್ ಆಫ್ 1 ಮೈನಸ್ ಸ್ಮಾಲೆಸ್ಟ್ ಬೈ ಹೈಯೆಸ್ಟ್. ಸ್ಮಾಲೆಸ್ಟ್ ಇಸ್ 9, ಹೈಯೆಸ್ಟ್ ಇಸ್ 25. Therefore 9 by 25 and the root of 25 minus 9 by 25 and the root 16 by 25, that is equal to 4 by 5. ಥರ್ಡ್ ಒಂದು ಬರುತ್ತೆ. ಆಯ್ತಲ್ಲ ನೋಡಿ, ಎಕ್ಸೆಂಟ್ರಿಸಿಟಿ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟೊಂದು ಸಲ ಸಿ ಇ ಟಿ ಕೇಳ್ತಿದ್ದಾರೆ, ಡೈರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಒನ್ 29, ದ ಎಕ್ಸೆಂಟ್ರಿಸಿಟಿ ಆಫ್ ದ ಹೈಪರ್ಬೋಲಾ. ಇಲ್ಲಿ ನೋಡಿ, ಹೈಪರ್ಬೋಲಾಗೆ ಮಾತ್ರ ನಮ್ಗೆ ಐಡಿಯಾ ಯೂಸ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಅಂದರೆ ಹೈಪರ್ಬೋಲಾದ ಗೊತ್ತಿರಲಿ, ಇಫ್ x square by a square minus y square by b square equal to 1 is hyperbola ಆಗಿತ್ತು ಅಂದರೆ, then eccentricity E is equal to root of 1 plus b square by a square ಅಂತ ಹೇಳ್ತೀವಿ. ಸೇಮ್ x square by a square minus y square by b square is equal to -1 ಇತ್ತು ಅಂದರೆ, then E is equal to root of 1 plus a square by b square ಬರುತ್ತೆ. ಹೌದಾ? ನೋಡಿ, ಇಲ್ಲಿ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು -1 ಮೇಲೆ ಡಿಪೆಂಡ್ ಆಗ್ತದೆ. ಇಲ್ಲಿ ಹಾಗೆ ಇಲ್ಲಿ ಇಸ್ ಈಕ್ವಲ್ ಟು 1 ಬರೋವಾಗ ಮಾಡ್ಕೊತಿದ್ವಿ. ಅಂದರೆ ಡಿವೈಡಿಂಗ್ ಬೈ 20 ಮಾಡಿದ್ವಿ ಅಂದರೆ 4x ಸ್ಕ್ವೇರ್ ಬೈ 20 ಮೈನಸ್ 5y ಸ್ಕ್ವೇರ್ ಬೈ 20 ಇಸ್ ಈಕ್ವಲ್ ಟು 1. ದಟ್ ಇಂಪ್ಲೈಸ್ x ಸ್ಕ್ವೇರ್ ಬೈ 5 ಮೈನಸ್ y ಸ್ಕ್ವೇರ್ ಬೈ 4 ಈಕ್ವಲ್ ಟು 1. ದಟ್ ಇಂಪ್ಲೈಸ್ a ಸ್ಕ್ವೇರ್ ಇಸ್ ಈಕ್ವಲ್ ಟು 5, b ಸ್ಕ್ವೇರ್ ಈಕ್ವಲ್ ಟು 4. therefore E is equal to root of 1 plus is equal to 1 ಇದೆ ಅಂದರೆ b ಸ್ಕ್ವೇರ್ ಬೈ a ಸ್ಕ್ವೇರ್ ಅಲ್ಲ, b ಸ್ಕ್ವೇರ್ ಬೈ a ಸ್ಕ್ವೇರ್. 4 by 5 LCM 5 ತೊಗೊಂಡೆ ಅಂದರೆ 5 plus 4 by 5 that is equal to square root of 9 by 5 ಅಥವಾ 3 by root 5 ಬರುತ್ತೆ. ಹೌದಾ? ಅಂದರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ಹೋಯ್ತಲ್ಲ ಇದು ನೋಡಿ, ಇಲ್ಲಿ ಹೈಪರ್ಬೋಲಾ ಇತ್ತು ಅಂದರೆ ಫಾರ್ಮುಲಾ ಡಿಫರೆಂಟ್ ಇದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಇಸ್ ಈಕ್ವಲ್ ಟು 1 ಇದ್ದಾಗ 1 ಬರುತ್ತೆ, ಇಸ್ ಈಕ್ವಲ್ ಟು -1 ಇದ್ದಾಗ ಬೇರೆ ಇದೆ. ಹೌದಾ? ಎಲಿಪ್ಸಿಗಾದರೆ ರೂಟ್ ಆಫ್ 1 ಮೈನಸ್ ಸ್ಮಾಲೆಸ್ಟ್ ಬೈ ಹೈಯೆಸ್ಟ್ ಯೂಸ್ ಮಾಡ್ಕೊಂಬಿಡ್ಬೋದು. ಹೈಪರ್ಬೋಲಾಗೆ ಮಾತ್ರ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟು ದ ಫೋಸೈ ಆಫ್ ದ ಹೈಪರ್ಬೋಲಾ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ ಫಸ್ಟು. ಎಲಿಪ್ಸ್ ಹೈಪರ್ಬೋಲಾ ಗೊತ್ತಿರಬೇಕು ನಮಗೆ. ಎಲಿಪ್ಸ್ ಅಂದರೆ ಈ ಥರ ತೊಗೊಂಡಿರ್ತೀವಿ ನೋಡಿ. ನೋಡಿ, ಈಕ್ವೇಷನ್ನು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಇತ್ತು ಅಂದರೆ ಇಲ್ಲಿ ಏನೇನು ಗೊತ್ತಿರಬೇಕು ಅಂತೇಳಿ, ಸೆಂಟರ್ 0,0 ಹೌದಾ? ಒಂದು ಫೋಸೈನ ಎಸ್ ಅಂತ ತೊಗೊಂಡೆ ಅಂದರೆ ಇದು AE,0. ಇನ್ನೊಂದು ಫೋಸೈನ ಎಸ್ ಡ್ಯಾಶ್ ಅಂತ ತೊಗೊತೀವಿ -AE,0. ನೋಡಿ, ಎರಡೆರಡು ಫೋಸೈ ಬರ್ತದೆ, ಗೊತ್ತಿರಬೇಕು. ನೆಕ್ಸ್ಟ್ ಡೈರೆಕ್ಟ್ರಿಕ್ಸ್ ಅಂತ ನೋಡಿ, ಝೆಡ್ ಅಂತ ಹೇಳಿದ್ರೆ A/E,0 ಬರಿತೀವಿ. ಝೆಡ್ ಡ್ಯಾಶ್ನ -A/E,0. ಹೌದಾ? ನೋಡಿ, ಇಲ್ಲಿ 4 ವರ್ಟೆಕ್ಸ್ ಇದೆ. ಅಂದರೆ ವರ್ಟಿಸಸ್ ಏನು ಬರಿತೀವಿ ಅಂದರೆ A,0, 0,B, -A,0, 0,-B. ನೋಡಿ, ಕ್ವಾಡ್ರೆಂಟ್ ನೋಡ್ಕೊಂಬಿಟ್ಟು ಬರಿತಾ ಹೋಗ್ಬೇಕು. ನೋಡಿ, ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಡರ್ ಸೆಕ್ಟಮು ಗೊತ್ತಿರಲಿ. ಇದನ್ನು ಇಲ್ಲಿ AE ಇದೆ ತಾನೆ, ಅದಕ್ಕೆ ಇದು AE, B ಸ್ಕ್ವೇರ್ ಬೈ A ಬರಿತೀವಿ. AE, B ಸ್ಕ್ವೇರ್ ಬೈ. ನೋಡಿ, ಅದೇ ಥರ ಇದು ಕ್ವಾಡ್ರೆಂಟ್ ನೋಡ್ಕೊಂಬರಿಬೇಕು. ಈಗಿದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಇದು ಥರ್ಡ್ ಕ್ವಾಡ್ರೆಂಟ್ ಅಂದರೆ -AE, -B ಸ್ಕ್ವೇರ್ ಬೈ A. ಹೌದಾ? ನೋಡಿ, ಇಷ್ಟು ಪಾಯಿಂಟ್ಸ್ ಗೊತ್ತಿರ್ಬೇಕು ನಮಗೆ, ಇದು ಇಂಪಾರ್ಟೆಂಟು. ನೋಡಿ, ಇಲ್ಲಿ ಯಾವ್ದಾರು ಲೆಂತ್ ಗೊತ್ತಿರಲಿ ಅಂತೇಳಿ, ಒಂದು ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಂತ್ ಆಫ್ ಮೈನರ್ ಆಕ್ಸಿಸ್, ಈಸ್ ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಅಂದರೆ ಇದನ್ನು ಮೇಜರ್ ಆಕ್ಸಿಸ್ ಅಂತ ಹೇಳ್ತೀವಿ. ಯಾವ ಆಕ್ಸಿಸ್ ಮೇಲೆ ಫೋಕಸ್ ಬರುತ್ತಲ್ಲ ಅದಕ್ಕೆ ಮೇಜರ್ ಆಕ್ಸಿಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ದ ಆಕ್ಸಿಸ್ ಆನ್ ವಿಚ್ ಫೋಕಸ್ ಆಫ್ ದ ಎಲಿಪ್ಸ್ ಲೈಸ್ ಇಸ್ ಕಾಲ್ಡ್ ಮೇಜರ್ ಆಕ್ಸಿಸು.
ಅಂದರೆ ಇಲ್ಲಿಂದ ಇಲ್ಲಿಗಿರೋ ಲೆಂತು, ಎಲ್ಲಿಂದ ಇಲ್ಲಿಗಿರೋ ಲೆಂತ್ ನೋಡಿ. ಇದು ಎ ಇದೆ, ಇಲ್ಲೊಂದು ಎ ಇದೆ, ಎ ಪ್ಲಸ್ ಎ ಅಂದರೆ 2a ಬರ್ತೀವಿ. ಲೆಂತ್ ಆಫ್ ಮೈನರ್ ಆಕ್ಸಿಸ್ ಅಂದರೆ 2b ಗೊತ್ತಿರಬೇಕು. ನೆಕ್ಸ್ಟು ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಡೈರೆಕ್ಟ್ರಿಕ್ಸ್. ನೋಡಿ ಇದು ಗೊತ್ತಿರಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಅಂದರೆ ಇದು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಂತ ಹೇಳ್ತೀವಿ ಅಂದರೆ ಎಇ ಪ್ಲಸ್ ಎಇ 2AE. ಡಿಸ್ಟೆನ್ಸ್ ಬಿಟ್ವೀನ್ ದ ಡೈರೆಕ್ಟ್ರಿಕ್ಸ್ ಅಂದರೆ A/E ಪ್ಲಸ್ A/E ಅಂದರೆ 2AE ಬರುತ್ತೆ. ನೆಕ್ಸ್ಟು ಲೆಂತ್ ಆಫ್ ಲ್ಯಾಡರ್ ಸೆಕ್ಟಮ್ ಇಸ್ ಈಕ್ವಲ್ ಟು ನೋಡಿ ಇದು B²/A ಆಗಿರುತ್ತೆ, ಇದನ್ನು B²/A ಎರಡು ಆ್ಯಡ್ ಮಾಡಿದ್ವಿ ಅಂದರೆ 2B²/A ಬರುತ್ತೆ. ನೋಡಿ ಇಷ್ಟು ಇಂಪಾರ್ಟೆಂಟ್, ನಮಗೆ ಇಷ್ಟು ಗೊತ್ತಿರಬೇಕು. ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೊತೀವಿ ಅಷ್ಟೇ. ಇಷ್ಟು ಲೆಂತು ಮತ್ತು ಇಷ್ಟು ಫಾರ್ಮುಲಾಸ್, ಹೌದಾ. ಮತ್ತು ಇಷ್ಟು ಬರ್ಕೋಬೇಕು ಅಂದರೆ ಇಲ್ಲಿ ಕಂಡೀಷನ್ ಏನಾಗಿರುತ್ತೆ ಅಂದರೆ A > B ಬರಿತೀವಿ. ಮತ್ತು ನೋಡಿ ಎ ಮತ್ತು ಬಿ ಮತ್ತು ಇಗೆ ರಿಲೇಷನ್ ಏನು ಬರ್ಕೊತೀವಿ ಅಂದರೆ B² ಇಸ್ ಈಕ್ವಲ್ ಟು A² ಇಂಟು 1 - E², ಹೌದಾ. ಇಫ್ A > B ಇದು ನೋಡಿ ಈ ರಿಲೇಷನ್ನು ಗೊತ್ತಿರಬೇಕು. ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ, ಹೌದಾ. ನೋಡಿ ಫೋಸೈ ಆಫ್ ದ ಎಲಿಪ್ಸ್ನ ಹೇಗೆ ಬರ್ಕೊತಿದ್ವಿ ಅಂದರೆ AE,0 ಇದೆ ತಾನೆ. ನಮಗೆ ನೋಡಿ ಇದನ್ನು ಇನ್ನೊಂದು ಟೈಪು ಬರಿಬೋದು. ರೂಟ್ ಆಫ್ A² - B² 0 ಅಂತಲೂ ಬರಿಬೋದು. ರೂಟ್ ಆಫ್ A² - B² 0 ಬರಿಬೋದು ಇಫ್ A > B ಇತ್ತು ಅಂದರೆ. ಯಾಕಂದರೆ E ಅಂದರೆ ನಮಗೇನು ಗೊತ್ತಿರೋದು ರೂಟ್ ಆಫ್ 1 - ಸ್ಮಾಲೆಸ್ಟ್ ಬೈ ಹೈಯೆಸ್ಟ್ ಅಲ್ಲ. ಇಲ್ಲಿ LCM ತೊಗೊಳ್ಳಿ. ಅವಾಗ A ಇಂಟು ರೂಟ್ ಆಫ್ A² - B²/A². ರೂಟ್ A² ಅಂದರೆ A ಆಗುತ್ತೆ. A ಕ್ಯಾನ್ಸಲ್ ಆಗ್ಬಿಟ್ಟು ರೂಟ್ ಆಫ್ A² - B² ಬರುತ್ತೆ, ಹೌದಾ. ಹಾಗೆ ಇದು ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ ನಮಗೆ. ಇಷ್ಟು ಇಂಪಾರ್ಟೆಂಟ್ ನಮಗಿದು. ನೋಡಿ ಹೈಪರ್ಬೋಲಾದಲ್ಲಿ ಎಲ್ಲ ಸೇಮ್ ಬರುತ್ತೆ ಫಾರ್ಮುಲಾಸು. ಏನು ಚೇಂಜ್ ಆಗುತ್ತೆ ಅಂದರೆ ಒಂದು ಚೇಂಜ್ ಆಗುತ್ತೆ. ಈ ಫಾರ್ಮುಲಾ ಏನು ಚೇಂಜ್ ಆಗ್ಬಿಡುತ್ತೆ ಅಂದರೆ ಇದು ಮೈನಸ್ ಬದಲಿ ಪ್ಲಸ್ ಆಗ್ತದೆ ಅಷ್ಟೇ. ಅಂದರೆ 1 + B²/A² ಅಂದರೆ A² + B²/A². A² ಕ್ಯಾನ್ಸಲ್ ಆಗಿ ಹೈಪರ್ಬೋಲಾ ಆಗಿತ್ತು ಅಂದರೆ ರೂಟ್ ಆಫ್ A² + B² 0 ಆಗುತ್ತೆ ಅಷ್ಟೇ, ಹೌದಾ. ಹಾಗೆ ಗೊತ್ತಿರ್ಬೇಕು ನೋಡಿ. ನೋಡಿ ಇಲ್ಲಿಗ ಹೈಪರ್ಬೋಲಾ ಕೊಟ್ಟಿದ್ದಾರೆ. ನೋಡಿ ಹೈಪರ್ಬೋಲಾದ ಫೋಸೈನ್ ಏನು ಬರೀತೀವಿ ಅಂದರೆ ± AE, 0 ಅಥವಾ ± ರೂಟ್ ಆಫ್ A² + B² 0 ಇಫ್ ಇಸ್ ಈಕ್ವಲ್ ಟು 1 ಇತ್ತು ಅಂದರೆ, ಹೌದಾ. ಅದು ಇಸ್ ಈಕ್ವಲ್ ಟು 1 ಫಾರ್ಮ್ಯಾಟಲ್ಲಿ ಚೇಂಜ್ ಮಾಡಿ 9x² - 4y² 36 ಡಿವೈಡಿಂಗ್ ಬೈ 36 ಮಾಡಿದ್ವಿ ಅಂದರೆ x²/4 - y²/9 ಇಸ್ ಈಕ್ವಲ್ ಟು 1 ಆಗುತ್ತೆ. therefore A² ಇಸ್ ಈಕ್ವಲ್ ಟು 4, B² ಇಸ್ ಈಕ್ವಲ್ ಟು 9. ಹಾಗಾದ್ರೆ ಏನು ಬರ್ಬೋದು ಫೋಸೈ ± ರೂಟ್ ಆಫ್ 4 + 9 ಅಂದರೆ 13, 0, ಹೌದಾ. ಅಂದರೆ ± ರೂಟ್ 13, 0 ಅಂದರೆ ಥರ್ಡ್ ಒಂದು ಬರುತ್ತೆ, ಹೌದಾ. ಈಸಿ ಇದೆ. ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಯೂಸ್ ಮಾಡ್ಕೋಬೋದು. ಇವೆರಡರಲ್ಲಿ ಯಾವುದು ಯೂಸ್ ಮಾಡಿದ್ರು ಬರುತ್ತೆ. ± AE, 0 ಅಥವಾ ± ರೂಟ್ ಆಫ್ A² + B² 0, ಹೌದಾ. ನೆಕ್ಸ್ಟ್ 31 ದ ಲೆಂತ್ ಆಫ್ ದ ಕಾಂಜುಗೇಟ್ ಆಕ್ಸಿಸ್ ಆಫ್ ದ ಹೈಪರ್ಬೋಲಾ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಅಲ್ಲಿ ಮೇಜರ್ ಆಕ್ಸಿಸ್ ಅಂತ ಹೇಳ್ತಿದ್ವಲ್ಲ ಅದನ್ನೇ ಇಲ್ಲಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಮೈನರ್ ಆಕ್ಸಿಸ್ ಅಂತೇಳಿ ಎಲಿಪ್ಸಲ್ಲಿ ಹೇಳ್ತಿದ್ವಲ್ಲ ಅದನ್ನೇ ಇದಕ್ಕೆ ಕಾಂಜುಗೇಟ್ ಆಕ್ಸಿಸ್ ಅಂತ ಹೇಳ್ತೀವಿ. ಗೊತ್ತಿರ್ಬೇಕು ನಮಗೆ. ಇಸ್ ಈಕ್ವಲ್ ಟು 1 ಇತ್ತು ಅಂದರೆ ಕಾಂಜುಗೇಟ್ ಆಕ್ಸಿಸ್ ಯಾವಾಗಲೂ 2B ಆಗಿರ್ತದೆ. ಗೊತ್ತಿರಬೇಕು. ಫಾರ್ಮುಲಾ ನೋಡಿ ಸಿನಾಪ್ಸಿಸಲ್ಲಿದೆ, ಓದ್ಕೊಂಡಿರ್ಬೇಕು ನಮಗೆ. ಅಲ್ಲಿ 49x² - 4y² ಇಸ್ ಈಕ್ವಲ್ ಟು 196, ಹೌದಾ. ಡಿವೈಡಿಂಗ್ ಬೈ 196 ಮಾಡ್ಕೊಂಡೆ ಅಂದರೆ ಇದು ನೋಡಿ x²/4 - y² 49 = 1. ಇದೇ ಫಾರ್ಮ್ಯಾಟಲ್ಲಿ ಇರುತ್ತೆ. ಯಾಕಂದರೆ 49 × 4 ಅಂದರೆ 196 ಬರುತ್ತೆ, ಹೌದಾ. ಈಗ ನೋಡಿ 196ಇಂದ ಡಿವೈಡ್ ಮಾಡಿದ್ರೆ 49 1s 49 4s, ನೆಕ್ಸ್ಟ್ 4 1s 4 49s ಬಂದ್ಬಿಡುತ್ತೆ, ಹೌದಾ. ಹಾಗಾದರೆ ಇಲ್ಲಿ A² ಇಸ್ ಈಕ್ವಲ್ ಟು 4, B² = 49, B² = 49 ಅಂದರೆ B is equal to 7. therefore length of conjugate axis is 2B, that is equal to 2 × 7 ಅಂದರೆ
14 ಅಂದರೆ ಥರ್ಡ್ ಒನ್ ಬರುತ್ತೆ. ಸೇಮ್ ಟೈಪ್ ಏನಾದ್ರು ಇದಕ್ಕೆ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಸ್ ಅಂತ ಹೇಳಿದ್ರು ಅಂದರೆ 2a ಯೂಸ್ ಮಾಡಬೇಕು. ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಸ್ ಇಸ್ 2a, ಲೆಂತ್ ಆಫ್ ಕಾಂಜುಗೇಟ್ ಆಕ್ಸಸ್ ಇಸ್ 2b. ಇಫ್ ಇಟ್ ಈಸ್ ಈಕ್ವಲ್ ಟು 1 ಇದ್ದರೆ, -1 ಇತ್ತು ಅಂದರೆ ಅವೆರಡು ಇಂಟರ್ಚೇಂಜ್ ಆಗುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 32. ದ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಆಫ್ ದ ಎಲಿಪ್ಸ್ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಯಾವಾಗಲೂ ಈ ಥರ ಏನೋ ದೊಡ್ಡ ನಂಬರ್ ಇತ್ತು ಅಂದ್ರೆ ಇವೆರಡು ಮಲ್ಟಿಪ್ಲೈಯಾಗಿ ಕೊಟ್ಟಿರ್ತಾರೆ ಅಲ್ಲಿ. ಹಾಗೆ ನೋಡಿ, ಇದನ್ನು 49x² ಪ್ಲಸ್ 64y² = 3136 ಇದೆ. 3136 ಇಂದ ಡಿವೈಡ್ ಮಾಡಿದ್ರೆ ಈ ಥರ ಬರ್ಬೋದು. x²/64 ಪ್ಲಸ್ y²/49 = 1 ಆಗಿರುತ್ತೆ. ಅದೇ ನೋಡಿ, ಇಲ್ಲಿ a² = 64 ಅಂದರೆ ದಟ್ ಇಂಪ್ಲೈಸ್ a = 8, b² = 49 ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ b = 7. ಹಿಯರ್ a greater b ಅಲ್ಲ, a greater b ಇತ್ತು ಅಂದರೆ ಲೆಂತ್ ಆಫ್ ಲ್ಯಾಡರ್ ಸೆಕ್ಟಮ್ ಹೌದಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರಿತೀವಿ ಅಂದರೆ 2b²/a ಬರಿತೀವಿ ಅಷ್ಟೇ. 2 × b² ಅಂದ್ರೆ 49² a ಅಂತ ಹೇಳಿದ್ರೆ 8. 2 1s are 2 4s ಅಂದರೆ 49² ಬರುತ್ತೆ ಹೌದಾ. ಇದು ಲೆಂತ್ ಆಫ್ ಲ್ಯಾಡರ್ ಸೆಕ್ಟಮ್. ಇದು ಆಯ್ತಲ್ಲ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಆಯಿತು. 2 × b²/a, ಸಾರಿ b² ಅಂದರೆ 49 ಅಲ್ಲ, ಅಂದರೆ 49/4 ಬರುತ್ತೆ, ಅಂದರೆ ಥರ್ಡ್ ಒನ್ ಬರುತ್ತೆ ಹೌದಾ. b² ಅಂದರೆ 49 ಅಂದರೆ 2 × 49/8, 2 1s are 2 4s ಅಂದರೆ 49/4 ಬಂತು ಹೌದಾ. ನೋಡಿ, ಫಾರ್ಮುಲಾ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 33. ದ ಎಕ್ಸೆಂಟ್ರಿಸಿಟಿ ಆಫ್ ದ ಹೈಪರ್ಬೋಲಾ ಡಿವೈಡಿಂಗ್ ಬೈ 144 ಮಾಡ್ಕೊತೀವಿ. 9x² - 16y² = 144. ಡಿವೈಡಿಂಗ್ ಬೈ 144 ಮಾಡಿದ್ವಿ ಅಂದರೆ x²/16 - y²/9 = 1 ಹೌದಾ. 9 1s are 9, 16s are 16 1s are 16 9s are ಹೌದಾ. ಅರೆ a² = 16, b² = 9 is equal to 1 ಇದೆ ಅಂದರೆ ಈ ಫಾರ್ಮುಲಾ ಏನಾಗುತ್ತೆ, e = 1 + b²/a² is equal to -1 ಇದೆ ಅಂದರೆ a²/b² ಬರುತ್ತೆ ಹೌದಾ. ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 1 + 9/16 ಅಥವಾ ರೂಟ್ ಆಫ್ 16 + 9/16 ಅಂದರೆ ರೂಟ್ 25/16 ದಟ್ ಈಸ್ ಈಕ್ವಲ್ ಟು 5/4. ಇದು ಫೋರ್ತ್ ಒನ್ ಬರುತ್ತೆ ಹೌದಾ. ನೆಕ್ಸ್ಟ್ ಒನ್ ನೋಡಿ 34. ದ ಫೋಸೈ ಆಫ್ ದ ಹೈಪರ್ಬೋಲಾ ಆರ್ ದ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ನೋಡಿ, ಕೇರ್ಫುಲ್ ಮಾಡ್ಕೋಬೇಕಿಲ್ಲಿ. ಫೋಸೈನ 9y² - 4x² = 36. ಡಿವೈಡಿಂಗ್ ಬೈ 36 ಮಾಡ್ಕೊಂಡ್ವಿ ಅಂದರೆ y²/4 - x²/9 = 1 ಹೌದಾ. ನೋಡಿ, ಯಾವಾಗಲೂ ಫಸ್ಟ್ x² ಬರಿತಾ ಇದ್ವಿ, ಮೈನಸಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದು x²/9 - y²/4 = -1 ಆಗುತ್ತೆ ಹೌದಾ. x²/9 - y²/4 = -1 ಆಯಿತು ಹೌದಾ. ನೋಡಿ, ಈಸ್ ಈಕ್ವಲ್ ಟು -1 ಬರ್ತಾ ಇದೆ. ಈಸ್ ಈಕ್ವಲ್ ಟು -1 ಬಂತು ಅಂದರೆ ಫೋಸೈ ಏನಾಗಿರುತ್ತೆ ಅಂದರೆ ನೋಡಿ, ಇದ್ರದ್ದು 0, ± ರೂಟ್ ಆಫ್ a² + b². ಗೊತ್ತಿತ್ತು ಅಂದರೆ ಈಸಿಯಾಗಿ ಯೂಸ್ ಮಾಡ್ಬೋದು, ಅಥವಾ ಈ ಥರ ಬರುತ್ತದು. ಹೀಗೆ ಬರುತ್ತೆ ಹೈಪರ್ಬೋಲಾ. ಈಸ್ ಈಕ್ವಲ್ ಟು -1 ಇತ್ತು ಅಂದರೆ ನೋಡಿ, ಇದು ಫೋಸೈನ
0, ಬಿ ಇ ಅಂತ ಬರಿತೀವಿ. ಇದು 0, ಮೈನಸ್ ಬಿ ಇ ಆಗಿರುತ್ತೆ. ಇದು ಝೆಡ್ ಡ್ಯಾಶು. ಝೆಡ್ ಆ್ಯಕ್ಚುಲಿ 0, ಬಿ ಬೈ ಇ ಬರುತ್ತೆ. ಇದು 0, ಮೈನಸ್ ಬಿ ಬೈ ಇ ಬರುತ್ತೆ. ಈ ಥರ ಪಾಯಿಂಟ್ಸ್ ಗೊತ್ತಿರ್ಬೇಕಾ ಸರ್? ನೋಡಿ, ಇದನ್ನು ಎಂಡ್ ಪಾಯಿಂಟ್ ಆಫ್ ಲ್ಯಾಡರ್ ಸಿಸ್ಟಮ್ ಏನು ಬರ್ಕೋತೀವಿ ಅಂದರೆ a² ಬೈ ಬಿ, ಬಿ ಇ. ಸೆಂಟರು 0, 0. ನೋಡಿ, ಈ ಐಡಿಯಾ ಗೊತ್ತಿತ್ತು ಅಂದರೆ ಬರುತ್ತೆ. ಸೇಮ್ ಟೈಪ್ ಎಲಿಪ್ಸಿಗೂ ಫಾರ್ಮುಲಾ ಸೇಮ್ ಬರುತ್ತೆ. ಅಂದರೆ ಅಲ್ಲಿ ಬಿ ಗ್ರೇಟರ್ ದ್ಯಾನ್ ಎ ಬಂತು ಅಂದರೆ ಈ ಥರ ಫಾರ್ಮುಲಾಸ್ ಬರ್ಕೊತೀವಿ ಅಷ್ಟೇ. ನೋಡಿ, ಇಷ್ಟು ಫಾರ್ಮುಲಾಸ್ ಸಿನಾಪ್ಸಿಸಲ್ಲಿದೆ. ಸಿನಾಪ್ಸಿಸ್ ಓದ್ಕೊಂಡಿರ್ಬೇಕು, ಆಯ್ತಲ್ಲ? ನೋಡಿ, ಅಥವಾ ಇದನ್ನು ಯೂಸ್ ಮಾಡ್ಬೋದು. 0, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ a² ಪ್ಲಸ್ b². 9 + 4 ಅಂದರೆ 13 ಬರ್ತದೆ. ಅಂದರೆ 0, ಪ್ಲಸ್ ಆರ್ ಮೈನಸ್ ರೂಟ್ 13. ಥರ್ಡ್ ಒನ್ ಬರುತ್ತೆ ಅಷ್ಟೇ. ಹಾಂ, ನೋಡಿ, ಇದನ್ನು ಫೋಸೈ ಆಫ್ ಹೈಪರ್ಬೋಲಾ ಈಸಿಯಾಗಿ ನೆನ್ಪಿಡ್ಕೋಬೋದು. ರೂಟ್ ಆಫ್ a² ಪ್ಲಸ್ b², 0 ಇರಬೇಕು ಅಂದರೆ ಎಕ್ಸ್ ಕೋಆರ್ಡಿನೇಟಲ್ಲಿ ಇದನ್ನು ಬರೀಬೇಕು ಅಂದರೆ = 1 ಇರಬೇಕು. ಇಲ್ಲಾಂದರೆ ಇದನ್ನೇ ಏನು ಬರ್ಕೊಳ್ಳಿ ಅಂದರೆ y ಕೋಆರ್ಡಿನೇಟಲ್ಲಿ ಬರ್ಕೊಂಡ್ಬಿಟ್ರೆ ಆಯಿತು. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 35. ದ ಲೆಂತ್ ಆಫ್ ದ ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಫ್ ದ ಹೈಪರ್ಬೋಲಾ. ನೋಡಿ, = 1 ಇತ್ತು ಅಂದರೆ 2a ಲೆಂತ್ ಆಫ್ ದ ಟ್ರಾನ್ಸ್ವರ್ಸ್ ಆಕ್ಸಿಸು. -1 ಇತ್ತು ಅಂದರೆ 2b ಈಸ್ ದ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್. ಹೌದಾ? ಇದು ನೋಡ್ಕೋಬೇಕು. ಡಿವೈಡಿಂಗ್ ಬೈ 32 ಮಾಡ್ಕೋಬೇಕು. ನೋಡಿ, ಹೌದಾ? ಡಿವೈಡಿಂಗ್ ಬೈ 32 ಮಾಡಿದೆ ಅಂದರೆ ಏನು ಬರುತ್ತೆ? 3x² ಬೈ 32 ಮೈನಸ್ 7y² ಬೈ 32 = 1. ನೋಡಿ, ಡಿವೈಡ್ ಆಗಲ್ಲ ಎಕ್ಸಾಕ್ಟಾಗಿ. ಹಾಗಾದರೆ x² ಬೈ 32 ಬೈ 3 ಮೈನಸ್ y² ಬೈ 32 ಬೈ 7 = 1. ಹಾಗಾದರೆ a² = 32 ಬೈ 3. ದಟ್ ಇಂಪ್ಲೈಸ್ a = ರೂಟ್ ಆಫ್ 32 ಬೈ 3 ಬಂತು. ಹೌದಾ? ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಏನು ಬರೀಬೋದು? ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ = 2a ಅಂದರೆ 2 × ರೂಟ್ 32 ಬೈ 3 ಬರುತ್ತೆ. ಹೌದಾ? ಅದರಿಂದ ಸಿಂಪ್ಲಿಫೈ ಮಾಡ್ಕೋಬೋದು. 2 × ರೂಟ್ 32ನ 16 2s ಬರೀಬೋದಲ್ಲ. 16 2s ಅಂದರೆ ಅದನ್ನ 4 ರೂಟ್ 2 ಬೈ ರೂಟ್ 3 ಬರೀಬೋದು. 4 2s 8 ರೂಟ್ 2 ಬೈ ರೂಟ್ 3 ಬರ್ತದೆ. ಹೌದಾ? ಅಂದರೆ 8 ರೂಟ್ 2 ಬೈ ರೂಟ್ 3 ಅಂದರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ಆಯ್ತಲ್ಲ? ಅಂದರೆ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ 2a ಆಗಿರುತ್ತೆ. ಯಾವಾಗ? = 1 ಇರಬೇಕು. ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 36. In an ellipse, minor axis is equal to 8 and eccentricity is equal to E is equal to root 5 by 3, then the major axis E is ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಗಿವನ್ ಏನು? ಮೈನರ್ ಆಕ್ಸಿಸ್ is equal to 8. ಮೈನರ್ ಆಕ್ಸಿಸ್ is equal to 8 ಅಂದರೆ 2b is equal to 8 ತೊಗೊಂತೀವಿ. ಹಾಗಾದ್ರೆ b is equal to 4. ಹೌದಾ? ಮೇಜರ್ ಆಕ್ಸಿಸ್ ಕೇಳಿದ್ದಾರೆ. ಮೇಜರ್ ಆಕ್ಸಿಸ್ ಅನ್ನೋ ಫಾರ್ಮುಲಾ ನಮಗೆ ಗೊತ್ತಿರೋ 2a. ಹೌದಾ? ಜೊತೆಗೆ ಇನ್ನೊಂದು ಏನು ಕೊಟ್ಟಿರೋದು? E is equal to ರೂಟ್ 5 by 3. ನೋಡಿ, ಹಾಗಾದ್ರೆ ಎ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಷ್ಟೇ. ವಿ ನೋ ದಟ್ b² is equal to a² ಇಂಟು e² ಮೈನಸ್ 1 ಅಲ್ಲ, ಸಾರಿ 1 ಮೈನಸ್ e². ನೋಡಿ, ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. b² ಅಂದರೆ 4² ಅಂದರೆ 16 is equal to a² ಇಂಟು 1 ಮೈನಸ್ e² ಅಂದರೆ 5 by 9 ಅಥವಾ 16 is equal to a² ಇಂಟು 9 LCM ತೊಗೊಂಡ್ರೆ 9 ಮೈನಸ್ 5 ಅಂದರೆ 4 by 9. 4 1s are 4 4s. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 9 4s are 36 is equal to a². That implies a is equal to 6. a is equal to 6 ಅಂದರೆ ಮೇಜರ್ ಆಕ್ಸಿಸ್ ಲೆಂತು 2 × 6 ಅಂದರೆ 12 ಬರುತ್ತೆ. ಸೆಕೆಂಡ್ ಒನ್. ಹೌದಾ? ನೋಡಿ, ಈ ಫಾರ್ಮುಲಾಸ್ ಇಂಪಾರ್ಟೆಂಟ್ ನಮಗೆ ಕರೆಕ್ಟ್ ಗೊತ್ತಿರಬೇಕು. b² is equal to a² ಇಂಟು 1 ಮೈನಸ್ e² ಇಫ್ a greater than b. b greater than a ಇತ್ತು ಅಂದರೆ a² is equal to b² ಇಂಟು 1 ಮೈನಸ್ e² ಬರುತ್ತೆ. ಹೌದಾ? ಇಲ್ಲಿ ಯಾವುದೋ ಕೊಟ್ಟಿಲ್ಲ ಅಂದರೆ ಡೈರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ.
ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 37. The tangent to the ellipse x square plus 5y square equal to 14 at the point 3, minus 1 is ಅಂತ ಹೇಳಿದ್ದಾರೆ. ಹೌದಾ ನೋಡಿ, ಇದನ್ನು ಈಸಿ ಇದೆ. ಟ್ಯಾಂಜೆಂಟ್ ಹೇಳಿದ್ರೆ ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಒನ್, ವೈ ಸ್ಕ್ವೇರ್ ಬೈ ವೈ ವೈ ಒನ್, ಅದು ಮಾಡ್ಕೊಂಡ್ರೆ ಆಗೋಯ್ತು. ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಒನ್ ಮಾಡ್ಕೊತಾ ಇದ್ದೀನಿ ಅಂದ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಒನ್, ಹೌದಾ, ಆ್ಯಂಡ್ ವೈ ಸ್ಕ್ವೇರ್ ಬೈ ವೈ ವೈ ಒನ್ ಮಾಡ್ಕೊಂಡ್ರೆ ಆಯಿತು. ಹಾಗಾದ್ರೆ ಇಲ್ಲಿ ಏನು ಬರ್ಬೋದು ಈಕ್ವೇಷನ್, ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಒನ್ ಅಂದರೆ 3x, ವೈ ಸ್ಕ್ವೇರ್ ಬೈ ವೈ ವೈ ಒನ್ ಅಂದರೆ y ಇಂಟು ಮೈನಸ್ 1 ಇಸ್ ಈಕ್ವಲ್ ಟು 14 ಅಲ್ವಾ. 3x minus 5y equal to 14 is the equation of tangent. And the first one ಬರುತ್ತೆ. ಹೌದಾ. Next problem 38. The number of values of c such that the line touches the curve ಅಂತ ಹೇಳಿದ್ದಾರೆ. ಹೌದಾ ನೋಡಿ, y is equal to 4x plus c ಕೊಟ್ಟಿದ್ದಾರೆ. That implies m is equal to 4, c is equal to c ಇದೆ. x square by 4 plus y square is equal to 1 ಇದೆ. ಅಂದರೆ ಇಲ್ಲಿ a ಸ್ಕ್ವೇರ್ ಇರೋ ಪ್ಲೇಸಲ್ಲಿ 4 ಇದೆ, b ಸ್ಕ್ವೇರ್ ಇರೋ ಪ್ಲೇಸಲ್ಲಿ 1 ಇದೆ. ನೋಡಿ, ಇದು ಎಲಿಪ್ಸ್. ಇದು ಎಲಿಪ್ಸಿಗೆ y ಈಕ್ವಲ್ ಟು mx ಪ್ಲಸ್ c ಇಸ್ ಅ ಟ್ಯಾಂಜೆಂಟ್ ಆಗಿತ್ತು ಅನ್ನೋ ಕಂಡೀಷನ್ ಏನು ಗೊತ್ತಿರೋದು, c ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ m ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ, ಕಂಡೀಷನ್ಸ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಹೌದಾ ನೋಡಿ, ಇಲ್ಲಿ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಸಿ ಸಚ್ ದಟ್ ಲೈನ್ ಟಚಸ್ ದ ಕರ್ವ್ ಅಂತ ಹೇಳಿದ್ದಾರೆ. ಟಚಸ್ ದ ಕರ್ವ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಟ್ಯಾಂಜೆಂಟ್ ಅಂತೇಳಿ. ಕಟ್ಸ್ ದ ಕರ್ವ್ ಅಲ್ಲ, ಅಲ್ಲಿ ಟಚಸ್ ದ ಕರ್ವ್ ಇದೆ. ಹೌದಾ ಹಾಗೆ ಈ ಕಂಡೀಷನ್ನ ಬರ್ಕೊಂಡ್ವಿ ಅಂದರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಎಮ್ ಸ್ಕ್ವೇರ್. ಹೌದಾ, ಎಮ್ ಸ್ಕ್ವೇರ್ ಅಂದರೆ 16, ಎ ಸ್ಕ್ವೇರ್ ಅಂದರೆ 4 ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1. 16 4 is 64 plus 1 ಅಂದರೆ c is equal to plus or minus root 65. ಅಂದರೆ there are 2 values for c ಅಲ್ಲ, ಅದಕ್ಕೆ ಸೆಕೆಂಡ್ ಅಂತ ಬರುತ್ತೆ. ಹೌದಾ ನೆಕ್ಸ್ಟ್ ಒನ್, the straight line y is equal to 4x plus k touches the hyperbola, then k is equal to, same idea ಯೂಸ್ ಮಾಡಬೇಕು. y is equal to 4x plus k ಇದೆ. ಹೌದಾ ಅಂದರೆ mx plus c ಥರ ಇದಲ್ಲ, ದಟ್ ಇಂಪ್ಲೈಸ್ m is equal to 4, c is equal to k. ನೆಕ್ಸ್ಟು x square by 64 minus y square by 49 equal to 1 ಇದೆ. ದಟ್ ಇಂಪ್ಲೈಸ್ a square is equal to 64 ಅಂದರೆ a is equal to 8, b square equal to 49 ಇದೆ, ಅಥವಾ b is equal to 7. ನೋಡಿ, ಹೈಪರ್ಬೋಲಾ ಕಂಡೀಷನ್ ಏನು ಗೊತ್ತಿರೋದು, c ಸ್ಕ್ವೇರ್ is equal to a ಸ್ಕ್ವೇರ್ m ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಹೌದಾ, c ಸ್ಕ್ವೇರ್ ಅಂದರೆ k ಸ್ಕ್ವೇರ್ ಬರಿಬೋದಲ್ಲ, is equal to a ಸ್ಕ್ವೇರ್ m ಸ್ಕ್ವೇರ್. a ಸ್ಕ್ವೇರ್ is 64, m ಸ್ಕ್ವೇರ್ is 16 ಮೈನಸ್ b ಸ್ಕ್ವೇರ್ ಅಂದರೆ 49. ಹೌದಾ, ಇಷ್ಟವಾದ ಕೆ ಇಸ್ ಈಕ್ವಲ್ ಟು ಅಂತ ಕೇಳಿದಾರೆ, ಸಿಂಪ್ಲಿಫೈ ಮಾಡ್ಕೋಬೇಕು. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 64 ಇಂಟು 16. ಹೌದಾ, 16 4 64 ಅಲ್ಲ, 4, 16 6 96. ಹೌದಾ, 96 ಪ್ಲಸ್ 6 ಅಂದರೆ 102. ಇಷ್ಟು ಬರುತ್ತೆ, ಮೈನಸ್ 49 ಅಂದರೆ ಇದು ಬರ್ಬೋದಲ್ಲ, ಪ್ಲಸ್ ಆರ್ ಮೈನಸ್ ರೂಟ್ 975 ಬರುತ್ತೆ. ಆಯ್ತಲ್ಲ ನೋಡಿ, ಕಂಡೀಷನ್ಸ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಇದು ಹೈಪರ್ಬೋಲಾ ಕಂಡೀಷನು. ಎಲಿಪ್ಸ್ ಆಗಿತ್ತು ಅಂದರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಎಮ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈತೀವಿ. ಸರ್ಕಲ್ ಆಗಿತ್ತು ಅಂದರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎಮ್ ಸ್ಕ್ವೇರ್ ಪ್ಲಸ್ 1. ಪ್ಯಾರಾಬೋಲಾ ಆಗಿತ್ತು ಅಂದರೆ ಸಿ ಇಸ್ ಈಕ್ವಲ್ ಟು ಎ ಬೈ ಎಮ್. ಹೌದಾ, ಇಷ್ಟನ್ನು ಯೂಸ್ ಮಾಡೋವಂಥ ಪ್ರಾಬ್ಲಮ್ಸ್ ಮಾಡ್ಕೊಳ್ತಾ ಇದ್ವಿ, ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್,
ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ದ ಆ್ಯಂಗಲ್ ಬಿಟ್ವೀನ್ ದ ಅಸಂಪ್ಟೋಸ್ ಆಫ್ ದ ಹೈಪರ್ಬೋಲಾ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಅಸಂಪ್ಟೋಸ್ ಗೊತ್ತಿರಲಿ. ಅಸಂಪ್ಟೋಸ್ ಅಂತ ಹೇಳಿದ್ರೆ ಈಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಹೈಪರ್ಬೋಲಾ ಅಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಅಂದರೆ ಈಗ ಹೈಪರ್ಬೋಲಾನ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ವಿ. ಅಂದರೆ ಹೈಪರ್ಬೋಲಾ ಈ ಥರ ಇದೆ ಅಂದ್ಕೊಳ್ಳಿ. ನೋಡಿ, ಇದೊಂದು ಅಸಂಪ್ಟೋಸು, ಇದೊಂದು ಅಸಂಪ್ಟೋಸು. ಎರಡು ಟ್ಯಾಂಜೆಂಟ್ ಬರ್ಕೋಬೋದು. ಅಂದರೆ ಇದು ಇನ್ಫಿನಿಟಿ ಹತ್ರ ಎಲ್ಲೋ ಟಚ್ ಆಗುತ್ತೆ ಅಂತ ತೊಗೊತೀವಿ ಅಷ್ಟೇ. ಹೌದಾ? ನೋಡಿ, ಇದ್ರದ್ದು ಈಕ್ವೇಷನ್ನ ಈಸಿಯಾಗಿ ಬರ್ಕೊಂಬರ್ತೀವಿ ನಾವು. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಅಂದರೆ ಕಂಬೈನ್ಡ್ ಈಕ್ವೇಷನ್ ಆಫ್ ಅಸಂಪ್ಟೋಸ್ ಇದು. 1 ರಿಮೂವ್ ಮಾಡ್ಕೊಂಬಿಟ್ಟು 0 ಬರ್ಕೊಂಡ್ಬಿಟ್ವಿ ಅಂದರೆ ಈಕ್ವೇಷನ್ ಆಫ್ ಅಸಂಪ್ಟೋಸ್ ಬಂದ್ಬಿಡುತ್ತೆ. ಅಂದರೆ ಇದು ಕಂಬೈನ್ಡ್ ಈಕ್ವೇಷನ್ ಆಫ್ ಅಸಂಪ್ಟೋಸ್ ಇದು. ಆ್ಯಕ್ಚುಲಿ ಇದನ್ನು ಫ್ಯಾಕ್ಟರೈಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಎಕ್ಸ್ ಬೈ ಎ ಮೈನಸ್ ವೈ ಬೈ ಬಿ ಇಂಟು ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 0 ಬರುತ್ತೆ. ಇದರಲ್ಲಿ ಎರಡು ಈಕ್ವೇಷನ್ ಆಫ್ ಲೈನ್ ಇದೆ. ಒಂದು ಎಕ್ಸ್ ಬೈ ಎ ಮೈನಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 0. ಇವೆರಡು ಈಕ್ವೇಷನ್ ಆಫ್ ಲೈನ್ ಇದು. ಹೌದಾ? ಅದಕ್ಕೆ ಇವೆರಡು ಈಕ್ವೇಷನ್ ಆಫ್ ಅಸಂಪ್ಟೋಸು ಗೊತ್ತಿರಬೇಕು. ಇದು ಆ್ಯಂಗಲ್ ಬಿಟ್ವೀನ್ ದ ಅಸಂಪ್ಟೋಸ್. ಆ್ಯಂಗಲ್ ಬಿಟ್ವೀನ್ ದ ಅಸಂಪ್ಟೋಸಿಗೂ ಡೈರೆಕ್ಟ್ ಫಾರ್ಮುಲಾ ಹೇಳಿದ್ದೀವಿ. ಆ್ಯಂಗಲ್ ಬಿಟ್ವೀನ್ ದ ಅಸಂಪ್ಟೋಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಬೈ ಎ ಅಂತ ಹೇಳ್ತೀವಿ. ಹೌದಾ? ಗೊತ್ತಿರಬೇಕು. ನೋಡಿ, ಇಫ್ ಹೈಪರ್ಬೋಲಾ ಈಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ, ಅಂದರೆ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಆಗಬೇಕನ್ನೋ ಕಂಡೀಷನ್ನು ಎ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ. ಆಗಿತ್ತು ಅಂದರೆ ಯಾವಾಗ ಇದೇನಾಗ್ಬಿಡುತ್ತೆ ನೋಡಿ, 1 ಆಯಿತು. 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ 2 ಇಂಟು ಪೈ ಬೈ 4 ಅಂದರೆ ಪೈ ಬೈ 2. ಅವಾಗ ಆ್ಯಂಗಲ್ ಏನಾಗುತ್ತೆ ಅಂದರೆ 90 ಡಿಗ್ರಿ ಬರ್ತದೆ. ಅಂದರೆ ಇಫ್ ಹೈಪರ್ಬೋಲಾ ಈಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ದೆನ್ ಆ್ಯಂಗಲ್ ಬಿಟ್ವೀನ್ ದ ಅಸಂಪ್ಟೋಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ತೀವಿ. ಅದಕ್ಕೆ ಇಷ್ಟ ಐಡಿಯಾ ಅಂತ ಗೊತ್ತಿರಬೇಕು ನಮಗೆ. ಹಾಗೆ ನೋಡಿ, ಇದಕ್ಕೆ ಮಾಡ್ಕೊತೀವಿ. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಈಕ್ವಲ್ ಟು 12 ಡಿವೈಡಿಂಗ್ ಬೈ 12 ಮಾಡಿದ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 12 ಮೈನಸ್ ವೈ ಸ್ಕ್ವೇರ್ ಬೈ 4 ಇಸ್ ಈಕ್ವಲ್ ಟು 1. ಹೌದಾ? ದಟ್ ಇಂಪ್ಲೈಸ್ ಎ ಸ್ಕ್ವೇರ್ ಈಕ್ವಲ್ ಟು 12 ಅಂದರೆ ಎ ಇಸ್ ಈಕ್ವಲ್ ಟು ರೂಟ್ 12. ರೂಟ್ 12ನ 2 ರೂಟ್ 3 ಬರಿಬೋದಲ್ಲ, 4 3s. ಬಿ ಸ್ಕ್ವೇರ್ ಈಕ್ವಲ್ ಟು 4 ಅಂದರೆ ಬಿ ಇಸ್ ಈಕ್ವಲ್ ಟು 2. ದೇರ್ಫೋರ್ ಥೀಟಾ ಇಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಬೈ ಎ. ಬಿ ಬೈ ಎ ಅಂದರೆ 2 ಬೈ 2 ರೂಟ್ 3. 2 2 ಕ್ಯಾನ್ಸಲ್ ಆಗಿ 1 ಬೈ ರೂಟ್ 3 ಬರುತ್ತೆ. ಹೌದಾ? 1 ಬೈ ರೂಟ್ 3 ಅಂದರೆ 30 ಡಿಗ್ರಿ ಅಲ್ಲ. 2 ಇಂಟು 30 ಡಿಗ್ರಿ ಅಂದರೆ ಆನ್ಸರ್ 60 ಡಿಗ್ರಿ ಬರುತ್ತೆ. ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಆಯ್ತಲ್ಲ? ಇದರಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಅಸಂಪ್ಟೋಸ್ ಗೊತ್ತಿರಲಿ, ಈಕ್ವೇಷನ್ ಆಫ್ ದ ಅಸಂಪ್ಟೋಸು ಗೊತ್ತಿದ್ರೆ ಯೂಸ್ ಮಾಡ್ಕೋಬೋದು. ಅದ್ರಲ್ಲಿ ರೇರ್ ಕೇಳೋದು, ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. Next one, problem number 41. If P is any point on the ellipse 9x square plus 36y square equal to 324, whose foci are S and S dash, then SP plus S dash P. ನೋಡಿ ಇಲ್ಲಿ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಸಮ್ ಆಫ್ ದ ಫೋಕಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದಕ್ಕೂ ಡೈರೆಕ್ಟ್ ಫಾರ್ಮುಲಾ ಇದೆ ನೋಡಿ. ಸಮ್ ಆಫ್ ದ ಫೋಕಲ್ ಡಿಸ್ಟೆನ್ಸಸ್ ಆಫ್ ಎಲಿಪ್ಸನ್ನು ನೋಡಿ, ಇದು ಎಸ್, ಇದು ಎಸ್ ಡ್ಯಾಶ್, ಇದು ಎಸ್ ಪಿ ಪ್ಲಸ್ ಎಸ್ ಡ್ಯಾಶ್ ಪಿ. ಹೌದಾ? ಸಮ್ ಆಫ್ ದ ಫೋಕಲ್ ಡಿಸ್ಟೆನ್ಸ್ ಆಫ್ ದ ಎಲಿಪ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಏನಂತ ಹೇಳ್ತೀವಿ ಅಂದರೆ ಲೆಂತ್ ಆಫ್ ದ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಗೊತ್ತಿರಬೇಕು ನಮಗೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ ಎಸ್ ಪಿ ಪ್ಲಸ್ ಎಸ್ ಡ್ಯಾಶ್ ಪಿ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 2 ಇಂಟು ಎ ಅಂತ ಬರೀಬೋದು. ನೋಡಿ, ಅದನ್ನು ಯೂಸ್ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ ಅಲ್ಲಿ. ಅಂದರೆ 9x ಸ್ಕ್ವೇರ್ ಪ್ಲಸ್ 36y ಸ್ಕ್ವೇರ್ ಇಸ್ ಈಕ್ವಲ್ ಟು 324 ಅಂತಿದೆ. ಹೌದಾ? ಹಾಗಾದ್ರೆ ನೋಡಿ, 9x ಸ್ಕ್ವೇರ್ ಪ್ಲಸ್ 36y ಸ್ಕ್ವೇರ್ ಇಸ್ ಈಕ್ವಲ್ ಟು 324. ಡಿವೈಡ್ ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಲ್ಲ. ಡಿವೈಡಿಂಗ್ ಬೈ 324 ಮಾಡ್ತಾಯಿದ್ವಿ. ಅದು ನೋಡಿ, 9ಇಂದ ಡಿವೈಡ್ ಮಾಡಿದ್ರೆ ಏನು ಬರ್ಬೋದು? 9 3 27, 54 ಅಂದರೆ 36 ಬರುತ್ತಾನೆ. ಹಾಗಾದ್ರೆ 36 ಇದು 9. ಹಾಗಾದ್ರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 36, ಎ ಇಸ್ ಈಕ್ವಲ್ ಟು 6 ಇದೆ. ಹಾಗಾದ್ರೆ 2a ಅಂತ ಹೇಳಿದ್ರೆ 2 ಇಂಟು 6 ಅಂದರೆ ಆನ್ಸರ್
12 ಬರುತ್ತೆ ಅಷ್ಟೇ. ಹೌದಾ ನೋಡಿ, ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಿರಬೇಕು ಅಂದರೆ ಸಮ್ ಆಫ್ ದ ಫೋಕಲ್ ಡಿಸ್ಟೆನ್ಸಸ್ ಆಫ್ ಎಲಿಪ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಅಂತ ಹೇಳ್ತೀವಿ. ಅಂದರೆ 2a ಗೊತ್ತಿರಬೇಕು. ಅದೇ ಹೈಪರ್ಬೋಲಾ ಆಯಿತು ಅಂದರೆ ಸಮ್ ಬರಲ್ಲ, ಡಿಫ್ರೆನ್ಸ್ ಆಗುತ್ತೆ. ಡಿಫ್ರೆನ್ಸ್ ಆಫ್ ದ ಫೋಕಲ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಅದನ್ನು 2aನೇ ಬರ್ಕೊತೀವಿ. ಲೈಕ್ ಸಮ್ ಆಫ್ ದ ಫೋಕಲ್ ಡಿಸ್ಟೆನ್ಸ್ ಆಫ್ ದ ಎಲಿಪ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಅಂದರೆ 2a. ಅದೇ ಹೈಪರ್ಬೋಲಾದಲ್ಲಿ ಆಯಿತು ಅಂದರೆ ಇದು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 42. If P is any point on the hyperbola and S1 and S2 are its focus, then ನೋಡಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಡಿಫ್ರೆನ್ಸ್ ಅಂತ ಹೇಳಿದ್ರೆ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್. ಹೌದಾ ನೋಡಿ, ಇಸ್ ಈಕ್ವಲ್ ಟು 1 ಇದೆ ಅಂದರೆ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂದರೆ 2a ಆಗುತ್ತೆ. ನೋಡಿ a ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಇದೆ ಅಂದರೆ a ಈಕ್ವಲ್ ಟು 3 ಅಂದರೆ 2 ಇಂಟು 3 ಅಂತ ಹೇಳಿದ್ರೆ 6 ಬರುತ್ತೆ ಅಷ್ಟೇ. ಅಂದರೆ ಥರ್ಡ್ ಒನ್ ಬರುತ್ತೆ. ಆಯ್ತಲ್ಲ. ನೋಡಿ ಈ ಥರದ್ದೆಲ್ಲ CET ಕೇಳ್ಬೋದು, ಗೊತ್ತಿರಬೇಕು. ಲೆಂತ್ ಆಫ್ ದ ಸಮ್ ಆಫ್ ಫೋಕಲ್ ಡಿಸ್ಟೆನ್ಸು ಮತ್ತು ಡಿಫರೆನ್ಸ್ ಆಫ್ ಫೋಕಲ್ ಡಿಸ್ಟೆನ್ಸ್ ವ್ಯಾಲ್ಯೂ. ಹೌದಾ. ನೆಕ್ಸ್ಟ್ ಒನ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಸೈ ಆಫ್ ದ ಎಲಿಪ್ಸ್ ಈಸ್ ಅಂತ ಹೇಳಿದ್ದಾರೆ. ನೋಡಿ ಅದಕ್ಕೂ ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಸೈ ಯಾವಾಗಲೂ ಏನಾಗಿರುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಇಸ್ ಈಕ್ವಲ್ ಟು 2 ಇಂಟು AE ಅಲ್ಲ, E ಅಂದರೆ ಎಕ್ಸೆಂಟ್ರಿಸಿಟಿ ಅದು, ಅಥವಾ 2 ಇಂಟು A ಇಂಟು ರೂಟ್ ಆಫ್ ಎಕ್ಸೆಂಟ್ರಿಸಿಟಿ ಅಂದರೆ ಏನು ಬರಿಬೋದು, 1 ಮೈನಸ್ B ಸ್ಕ್ವೇರ್ ಬೈ A ಸ್ಕ್ವೇರ್, ಅಥವಾ 2A ಇಂಟು ರೂಟ್ ಆಫ್ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಬೈ A ಸ್ಕ್ವೇರ್. ನೋಡಿ A ಕ್ಯಾನ್ಸಲ್ ಆಗಿ 2 ಇಂಟು ರೂಟ್ ಆಫ್ A ಸ್ಕ್ವೇರ್ ಮೈನಸ್ B ಸ್ಕ್ವೇರು ಬರಿಬೋದು. ಹೌದಾ. ಹಾಗಾದ್ರೆ ಇಲ್ಲಿ 5x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಇಸ್ ಈಕ್ವಲ್ ಟು 45. ಡಿವೈಡಿಂಗ್ ಬೈ 45 ಮಾಡಿದ್ವಿ ಅಂದರೆ x ಸ್ಕ್ವೇರ್ ಬೈ 5 9 ಸಾಲ ಪ್ಲಸ್ y ಸ್ಕ್ವೇರ್ ಬೈ 5 ಇಸ್ ಈಕ್ವಲ್ ಟು 1. ಅಂದರೆ A ಸ್ಕ್ವೇರ್ ಇಸ್ ಈಕ್ವಲ್ ಟು 9, B ಸ್ಕ್ವೇರ್ ಇಸ್ ಈಕ್ವಲ್ ಟು 5. ಇದನ್ನು ಯೂಸ್ ಮಾಡ್ಕೊಂಡ್ವಿ ಅಂದರೆ 2 ಇಂಟು ರೂಟ್ ಆಫ್ 9 ಮೈನಸ್ 5, 2 ಇಂಟು ರೂಟ್ 4, 2 2s 4 ಬರುತ್ತೆ ಅಷ್ಟೇ. ಅಂದರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ. ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಗೊತ್ತಿರಬೇಕು. 2 ಇಂಟು AE ಬರಿಬೋದು, ಅಥವಾ 2 ಇಂಟು ರೂಟ್ ಆಫ್ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಇಫ್ A ಗ್ರೇಟರ್ ದನ್ B. ಹೌದಾ ಕಂಡೀಷನು. ಆಯ್ತಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈಯು ಸಿನಾಪ್ಸಿಸಲ್ಲಿ ಕೊಟ್ಟಿದ್ದಾರೆ, ಅಥವಾ ಪ್ರೀವಿಯಸ್ ಕ್ಲಾಸಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ವಿ, ಅಲ್ಲಿ ಗೊತ್ತಿರಬೇಕು. ಲೆಂತ್ ಆಫ್ ಮೇಜರ್ ಆಕ್ಸಿಸು, ಲೆಂತ್ ಆಫ್ ಮೈನರ್ ಆಕ್ಸಿಸು, ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಸೈ, ಡಿಸ್ಟೆನ್ಸ್ ಬಿಟ್ವೀನ್ ದ ಡೈರೆಕ್ಟ್ರಿಕ್ಸು, ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್, ಇಷ್ಟು ಗೊತ್ತಿರಬೇಕು ಅಂತ ಹೇಳಿದ್ವಿ. ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 44 ನೋಡ್ಕೊಳ್ಳಿ. ಇಫ್ C is the center and L and L dash are the ends of the lattice sectum of the ellipse, then the area of the triangle CL L dash is ಅಂತ ಹೇಳಿದ್ದಾರೆ. ಹೌದಾ. ನಾನು ನೋಡಿ ಈ ಥರ ಎಲಿಪ್ಸ್ ತಗೊತೀನಿ. ಇಫ್ C is the center, L and L dash are the end points of lattice sectum. ಅಂದರೆ ಇದರದ್ದು ಏರಿಯಾ ಆಫ್ ಟ್ರಯಾಂಗಲ್ ಕೇಳಿದ್ದಾರೆ ಅಷ್ಟೇ. ಹೌದಾ. ನೋಡಿ ಈಸಿ ಇದೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಬೇಕು. ಹೌದಾ. ಹಾಗೆ ನೋಡಿ ಇದು ಏನಾಗ್ಬೋದು ಅಂತೇಳಿ ಈಸಿಯಾಗಿ. ಇದು ಎಸ್ ತಾನೆ. ಎಸ್ ಅಂದರೆ ಏನು ಬೈತಿದ್ವಿ, AE, 0, LL ಡ್ಯಾಶ್ ಇನ್ ಲೆಂತ್ 2B ಸ್ಕ್ವೇರ್ ಬೈ E. ಹೌದಾ. ಹಾಗಾದ್ರೆ ಹಾಫ್ ಇಂಟು ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂತ ಹೇಳಿದ್ರೆ ಇದು 2B ಸ್ಕ್ವೇರ್ ಬೈ ಎ ಇಂಟು ಹೈಟ್ ಅಂತ ಹೇಳಿದ್ರೆ AE ಬರುತ್ತೆ. ಹೌದಾ. ಒಂದು ಎ ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಗಿ B ಸ್ಕ್ವೇರ್ E ಬರುತ್ತೆ ಅಷ್ಟೇ. ಹೌದಾ. ಗೊತ್ತಿರಬೇಕು. B ಸ್ಕ್ವೇರ್ ಇಂಟು E ಮಾಡ್ಕೊಂಬಿಟ್ರೆ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ. E ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. E ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಸ್ಮಾಲೆಸ್ಟ್ ಬೈ ಹೈಯೆಸ್ಟ್ ಅಲ್ಲ, 16 ಬೈ 25, ಅಂದರೆ ರೂಟ್ ಆಫ್ 25 ಮೈನಸ್ 16 ಬೈ 25, 9 ಬೈ 25, ಅಂದರೆ 3 ಬೈ 5 ಬಂತು E. ಹೌದಾ. B ಸ್ಕ್ವೇರ್ ಅಂದರೆ ಏನಿರೋದಿಲ್ಲ 16. ಹೌದಾ. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 16 ಇಂಟು
3/5 ಬರುತ್ತೆ. 16 3s 48/5 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಹೌದಾ? ಡಿವೈಡ್ ಮಾಡ್ಕೋಬೋದಲ್ಲ ಇನ್ನು. 5 9s 45, 9.6 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ ಏರಿಯಾ. ಹೌದಾ? ಅಂದರೆ ಸೆಕೆಂಡ್ ಒನ್. ಆಯ್ತಲ್ಲ ನೋಡಿ, ಈ ಥರನೂ ಕೇಳ್ಬೋದು. ಅಂದರೆ ಐಡಿಯಾ ಗೊತ್ತಾಗಬೇಕಷ್ಟೇ. ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದು ಡಯಾಗ್ರಾಮಲ್ಲಿ ಬರ್ಕೊಂಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 45. x is equal to 4 into 1 plus cos theta and y is equal to 3 into 1 plus sin theta are the parametric equation of ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಈಸಿ ಇದೆ. ಇಂಪಾರ್ಟೆಂಟ್ ನಮಗೆ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ನೋಡಿ, ಸರ್ಕಲಿಂದು x square plus y square is equal to a square. ಹೌದಾ? ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ನೋಡಿ ಹೇಗೆ ಬರೀತೀವಿ ಅಂದರೆ ಇಲ್ಲಿ x is equal to a cos theta, y is equal to a sin theta. ಈ ಸರ್ಕಲಿನ ಪ್ಯಾರಾಮೆಟ್ರಿಕ್ ಈಕ್ವೇಷನ್. y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಇತ್ತು ಅಂದರೆ ಇದರ ಪ್ಯಾರಾಮೆಟ್ರಿಕ್ ಈಕ್ವೇಷನು x ಇಸ್ ಈಕ್ವಲ್ ಟು 80 ಸ್ಕ್ವೇರ್, y ಇಸ್ ಈಕ್ವಲ್ ಟು 280 ಅಂತ ಬರೀತೀವಿ. ಪ್ಯಾರಾಬೋಲ್ ಅದು x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಎಲಿಪ್ಸ್ ಇನ್ ಪ್ಯಾರಾಮೆಟ್ರಿಕ್ ಈಕ್ವೇಷನು x ಇಸ್ ಈಕ್ವಲ್ ಟು a cos theta, y is equal to b sin theta. Hyperbola x square by a square minus y square by b square is equal to 1 in parametric equation. X is equal to a secant theta, y is equal to b tan theta. ಅಲ್ಲ ನೋಡಿ, ಇಷ್ಟು ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಯಾಟಿಸ್ಫೈ ಆಗುತ್ತೆ. ಆಯ್ತಲ್ಲ? ಅದಕ್ಕೆ ಇದು ಪ್ಯಾರಾಮೆಟ್ರಿಕ್ ಈಕ್ವೇಷನ್ ಅಂತ ಹೇಳ್ತೀವಿ. ಇದನ್ನು ಜನರಲ್ ಫಾರ್ಮಿಗೆ ಬರಿಬೋದು. ಅಂದರೆ ಇದಕ್ಕೆ h, k ನ ಆ್ಯಡ್ ಮಾಡಿಕೊಂಡು ಟ್ರೈ ಮಾಡ್ಕೋಬೋದು. ಅಂದರೆ ಇಲ್ಲಿ ನೋಡಿ ಏನು ಕೊಟ್ಟಿರೋದು ಅಂದರೆ x is equal to 4 plus 4 cos theta ಇದೆ, y is equal to 3 plus 3 sin theta ಇದೆ. ಹೌದಾ? ಅಂದರೆ ಇಲ್ಲಿ a ಇರೋ ಜಾಗದಲ್ಲಿ 4 ಇದೆ, b ಇರೋ ಜಾಗದಲ್ಲಿ 3 ಇದೆ. ಹೌದಾ? 4ನ ಈ ಕಡೆ ತೊಗೊಂಡ್ರೆ x ಮೈನಸ್ 4 ಆಗುತ್ತೆ, ಇದು y ಮೈನಸ್ 3 ಆಗುತ್ತೆ ತಾನೆ. ಹಾಗೆ ಈಕ್ವೇಷನ್ ನೋಡಿ, x ಮೈನಸ್ 4 ಹೋಲ್ ಸ್ಕ್ವೇರ್ ಈ ಕಡೆ ತೊಗೊಂಡೆ ಅಂದರೆ y ಮೈನಸ್ 3 ಹೋಲ್ ಸ್ಕ್ವೇರು, ಮತ್ತು ಕಾಸ್ ಸೈನು ಇದೆ ಅಂತ ಹೇಳಿದ್ರೆ ಇಲ್ಲಿ ಎಲಿಪ್ಸ್ ಬರುತ್ತೆ ಡಿವೈಡೆಡ್ ಬೈ a ಸ್ಕ್ವೇರ್ ಅಂದರೆ 16, b ಸ್ಕ್ವೇರ್ ಅಂದರೆ 9 ಈಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? ನೋಡಿ, ಈ ಫಾರ್ಮೆಟಲ್ಲಿ ಇದೆ ಅಷ್ಟೇ. ಅದು a ಇರೋ ಪ್ಲೇಸಲ್ಲಿ ಕಾಸ್ ಥೀಟಾ ಕೋಎಫಿಷಿಯಂಟ್ a ತಾನೆ 4, b ಇರೋ ಪ್ಲೇಸಲ್ಲಿ 3 ಇದೆ. ಹೌದಾ? ನೋಡಿ, ಬೈ a ಸ್ಕ್ವೇರ್ b ಸ್ಕ್ವೇರ್, x ಇತ್ತು ಅಂದರೆ x ಸ್ಕ್ವೇರ್ ತಾನೆ. ಅದಕ್ಕೆ ಡೈರೆಕ್ಟ್ x ಬರೆಯೋಕ್ಕಲ್ಲ, 4 ಈ ಕಡೆ ತೊಗೊಂಡೆ, ಅದಕ್ಕೆ x ಮೈನಸ್ 4 ಹೋಲ್ ಸ್ಕ್ವೇರ್, y ಮೈನಸ್ 3 ಹೋಲ್ ಸ್ಕ್ವೇರ್. ಹೌದಾ? ಅಂದರೆ x ಮೈನಸ್ 4 ಹೋಲ್ ಸ್ಕ್ವೇರ್ ಬೈ 16 ಪ್ಲಸ್ y ಮೈನಸ್ 3 ಹೋಲ್ ಸ್ಕ್ವೇರ್ ಬೈ 9 ಇಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? ಈಸಿನಾ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 46. The focus of the ellipse is at the origin. The directrix is the line x equal to 4 and e is equal to half. Then the length of the semi-major axis. Length of semi-major axis ಅಂದರೆ a ಅಂತ ಹೇಳಿ, a ಕಂಡುಹಿಡಿಬೇಕಷ್ಟೇ. ನೋಡಿ, ಫೋಕಸ್ ಆಫ್ ದ ಎಲಿಪ್ಸ್ ಈಸ್ ಅಟ್ ಆರಿಜಿನ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಎಲಿಪ್ಸ್ ಈ ಥರ ಹೇಗೋ ತೊಗೊತೀನಿ. ಫೋಕಸ್ನ ಆರಿಜಿನ್ ಅಂತ ಹೇಳಿದ್ದಾರೆ. ನೋಡಿ, ಸೆಂಟರಲ್ಲ ಅಲ್ಲಿ ಕೇರ್ಫುಲ್ಲಾಗಿ ಬರೀಬೇಕು. The line x equal to 4 is the directrix. X is equal to 4 is the directrix and e is equal to half. ನೋಡಿ, ಇಷ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ಎ ಕಂಡುಹಿಡಿಬೇಕಷ್ಟೇ ನಾವು. ನೋಡಿ, ಆ್ಯಕ್ಚುಲಿ ಫೋಕಸ್ ನಾವೇನು ಬರೀತಿದ್ವಿ ಅಂದರೆ AE, 0 ಬರಿತಾ ಇದ್ವಿ. ಅದೇ ಇಲ್ಲಿ ಹೇಗೆ ಬರೀಬೇಕು ಅಂದರೆ ಫೋಕಸ್ ಇಸ್ ಈಕ್ವಲ್ ಟು AE ಪ್ಲಸ್ H, K ಬರ್ಕೊತೀವಿ. ಯಾಕಂದರೆ ವರ್ಟೆಕ್ಸ್ ಸೆಂಟರ್ ಏನಾದ್ರು 0,0 ಇತ್ತು ಅಂದರೆ ಫೋಕಸ್ AE, 0. ಅದೇ ಫೋಕಸೇ 0,0 ಅಂತ ಹೇಳಿದ್ದಾರೆ, ಅದಕ್ಕೆ ಇದು ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ಡೈರೆಕ್ಟ್ರಿಕ್ಸ್ ಈಕ್ವೇಷನ್ ಆ್ಯಕ್ಚುಲಿ x ಇಸ್ ಈಕ್ವಲ್ ಟು a/e ಬರಿತೀವಿ, ಇನ್ನು a/e ಪ್ಲಸ್ H ಬರಿಬೇಕು. ಅದೇ a/e ಪ್ಲಸ್ H ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ, ಇದನ್ನು 0,0 ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೊಂಡು ಏನೇನು ಬರಿಬೋದು ನಾವು? AE ಪ್ಲಸ್ H ಇಸ್ ಈಕ್ವಲ್ ಟು 0, a/e ಪ್ಲಸ್ H ಇಸ್ ಈಕ್ವಲ್ ಟು 4. ಹೌದಾ? ಇನ್ನೊಂದು k ಈಕ್ವಲ್ ಟು 0 ಬರಿಬೋದು. ನಮಗೆ ಇಂಪಾರ್ಟೆಂಟ್ a ಅಲ್ಲ, ಇವೆರಡನ್ನು ಸಪ್ರಾಕ್ಟ್ ಮಾಡ್ಕೊತೀನಿ. ಅವಾಗ ಏನು ಬರುತ್ತೆ? AE ಮೈನಸ್ a/e, HS ಕ್ಯಾನ್ಸಲ್ ಆಗಿ ಇಸ್ ಈಕ್ವಲ್ ಟು -4 ಬರುತ್ತೆ. ಹೌದಾ? E ಅಂದರೆ 1/2 ಅಲ್ಲ, ಅಂದರೆ ಇದು a ಇಂಟು 1/2 ಇಸ್ ಮೈನಸ್ a/1/2 ಇಸ್ ಈಕ್ವಲ್ ಟು -4 ಅಲ್ವಾ?
ಎ ಬೈ ಟು ಮೈನಸ್ 2a ಈಸ್ ಈಕ್ವಲ್ ಟು -4. 2 ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಏನು ಎ ಮೈನಸ್ 4a ಅಂದರೆ -3a ಬೈ 2 ಈಸ್ ಈಕ್ವಲ್ ಟು -4. ಮೈನಸ್ ಮೈನಸ್ ಕ್ಯಾನ್ಸಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎ ಈಸ್ ಈಕ್ವಲ್ ಟು 8/3 ಬರುತ್ತೆ. ಹೌದಾ? ಎ ಅಂದರೆ ಏನು ಲೆಂತ್ ಆಫ್ ಸೆಮಿ ಮೇಜರ್ ಆ್ಯಕ್ಸಿಸ್ ಅದು. ಹೌದಾ? ಹಾಗೆ 8/3 ಬರುತ್ತೆ. ಸೇಮ್ ಏನಾದ್ರು ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್ ಕೇಳಿದ್ರು ಅಂದರೆ 8 to the 16/3 ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್ ಆಗೋದು. ಸೆಮಿ ಅಂದರೆ ಹಾಫ್ ಆಫ್ ಮೇಜರ್ ಆ್ಯಕ್ಸಿಸ್ ಅಂತ ಹೇಳಿದ್ರೆ ಎ ಬರುತ್ತೆ. ಹೌದಾ? ಹಾಗೆ ಎ ವ್ಯಾಲ್ಯೂ 8/3 ಬರ್ತದೆ. ಅದಕ್ಕೆ ಆನ್ಸರ್ ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ ಇದು. ನೆಕ್ಸ್ಟ್ ನೋಡಿ, ಸ್ಟ್ರೇಟ್ ಲೈನಿಂದು ಟೆಸ್ಟಿಂದ ಆನ್ಸರ್ ಕೀ ಇದೆ. ಸ್ಟ್ರೇಟ್ ಲೈನಿಂದ ಆಲ್ರೆಡಿ ಅಪ್ಲೋಡ್ ಮಾಡ್ಕೊಂಡಿದ್ದೀವಲ್ಲ ಮೆಟೀರಿಯಲು, ಅದರಲ್ಲೊಂದು ಟೆಸ್ಟ್ ಇರುತ್ತೆ, ಅದು ಬರ್ಕೊಂಡು ಟ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ ನೋಡಿ. ಮತ್ತು ಕೋನಿಕ್ ಸೆಕ್ಷನಿಂದ ಈಸಿ ಇರ್ತದೆ KCET ಕ್ವಶನ್ನು. ಆದರೆ ಇಂಪಾರ್ಟೆಂಟ್ ನಮಗೆ ಅಷ್ಟು ಫಾರ್ಮುಲಾಸ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದಕ್ಕೆ ಒಂದು ಸಲ ಫಾರ್ಮುಲಾ ಓದ್ಕೊಂಬಿಡಿ, ಸಿಂಪ್ಲಿಫೈ ಆಗ್ತದೆ ಅಷ್ಟೇ. ಆಯ್ತಲ್ಲ.